ಹೆಲೋ ಸ್ನೇಹಿತರೆ, ಇವತ್ತು ನಾವು ನಮ್ಮ ಆರ್ಎಕ್ಸ್ ಬೈಕ್ನಲ್ಲಿ ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವ ಬಾಗೇಪಲ್ಲಿ ತಾಲೂಕು ಐತಿಹಾಸಿಕ ಗುಮ್ಮನನಾಯಕ ಕೋಟೆಗೆ ಹೋಗೋಣ. ನಮ್ಮ ಹಳ್ಳಿಗಳ ಸೌಂದರ್ಯ ನೋಡುವುದೇ ಒಂದು ಅದ್ಭುತ. ಮರಗಳನ್ನು ಕಡೆಯದೆ ಪರಿಸರವನ್ನು ಉಳಿಸಿಕೊಂಡು ರಿಪೇರಿ ಮಾಡುತ್ತಿರುವ ರಸ್ತೆಗಳು, ಚಿಕ್ಕ ಚಿಕ್ಕ ರೋಡುಗಳು ಮತ್ತು ಸುತ್ತಲೂ ಇರುವ ಪರಿಸರ ನೋಡಲು ತುಂಬಾ ಅದ್ಭುತವಾಗಿರುತ್ತದೆ. ಸುದೀರ್ಘ 2 ಗಂಟೆಯ ಪ್ರಯಾಣದ ನಂತರ ನಮ್ಮನ್ನು ಗುಮ್ಮನಾಯಕನ ಕೋಟೆ ಸ್ವಾಗತಿಸಿದ್ದು. ಶಿಥಿಲಾವಸ್ಥೆಯಲ್ಲಿರುವ ಪ್ರಾಚೀನ ಕಲ್ಲುಗಳ ಮೂಲಕ ಇತಿಹಾಸವು ಪಿಸುಗುಟ್ಟುತ್ತದೆ. ಇಲ್ಲಿ ದಂತಕಥೆಗಳು ಗಾಳಿಯಲ್ಲಿ ನೃತ್ಯ ಮಾಡುತ್ತಿರುವುದು ನಮ್ಮನ್ನು ಸೆಳೆಯುತ್ತದೆ. ಶಿಥಿಲಗೊಂಡ ಗೋಡೆಗಳು ಮತ್ತು ಕಾವಲು ಗೋಪುರಗಳು ಕಾಲಕ್ರಮೇಣ ಮೂಕ ಸಾಕ್ಷಿಗಳಾಗಿ ನಿಂತಿವೆ. ನಿಗೂಢವಾದ ಗುಮ್ಮನಾಯಕ ಕೋಟೆಯು ಕಡಿದಾದ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ಮರೆತುಹೋದ ಕೋಟೆಯು ಶತಮಾನಗಳ ವಿಜಯಗಳು ಮತ್ತು ದುರಂತಗಳಿಗೆ ಸಾಕ್ಷಿಯಾಗಿದೆ. ಈ ಕೋಟೆಯು ಸುಮಾರು 700 ವರ್ಷಗಳ ಕಾಲ ಪಾಳೆಗಾರರು ಆಡಳಿತ ನಡೆಸಿದ್ದಾರೆ. ಈ ಕೋಟೆಯು ಕ್ರಿಸ್ತಶಕ 1242ರಲ್ಲಿ ತಲೆ ಎತ್ತಿದೆ ಎಂದು ಇದರ ಮೂಲ ಪುರುಷ ಕಾದ್ರಿಪತಿ ನಾಯಕ ಎಂದು ಇತಿಹಾಸದಿಂದ ತಿಳಿದು ಬಂದಿರುತ್ತದೆ. ಕ್ರಿಸ್ತಶಕ 1364ರಲ್ಲಿ ಬೆಟ್ಟದ ಸುತ್ತಲೂ ಕೋಟೆ ಕಟ್ಟಿರುತ್ತಾರೆ. ಟಿಪ್ಪು ಸುಲ್ತಾನ್ ಆಡಳಿತದ ಸಮಯದಲ್ಲಿ ಆತನ ಧಾಳಿಗೆ ಸಿಲುಕಿದ ಪಾಳೆಗಾರರು ತಮ್ಮಲ್ಲಿದ್ದ ಅಪರೂಪದ ಚಿನ್ನಾಭರಣ, ವಜ್ರ ವೈಢೂರ್ಯಗಳು, ಅಪಾರ ಪ್ರಮಾಣದ ಖಜಾನೆಯನ್ನು ಕೇರಳದ ಶ್ರೀ ತಿರುವನಂತಪುರದಲ್ಲಿರುವ ಶ್ರೀ ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನದಲ್ಲಿ ಭದ್ರಪಡಿಸಿದ್ದರು ಎಂದು ದಾಖಲೆಯಿದೆ ಎನ್ನುತ್ತಾರೆ. ಬೆಟ್ಟದ ಮೇಲೆ ಪಾಳು ಬಿದ್ದ ದೇವಸ್ಥಾನ ಹತ್ತಿರ ಹೋಗಿ ದೇವರಿಗೆ ನಮಸ್ಕರಿಸಿದೆವು. ಇಲ್ಲಿನ ಸ್ಥಳೀಯ ಯುವಕ ನಮಗೆ ನೀಡಿದ ಮಾಹಿತಿಯಂತೆ ಈ ದೇವಸ್ಥಾನವು ನರಸಿಂಹಸ್ವಾಮಿಯ ದೇವಾಲಯ ಅಂತ ಹೇಳಿರುತ್ತಾರೆ. ದೇವಸ್ಥಾನ ಪಕ್ಕದಲ್ಲೇ ಪಾಳು ಬಿದ್ದ ಕಲ್ಲಿನ ಮಂಟಪಗಳು ಕಂಡುಬಂದವು. ಸ್ಮಾರಕಗಳನ್ನು ಬೆಟ್ಟದ ಮೇಲಿಂದ ನೋಡುವುದೇ ಒಂದು ರೋಮಾಂಚನ ಅನುಭವ. ನಾವು ನಡೆದು ಆಯಾಸಗೊಂಡಿದ್ದೆವು. ಇಲ್ಲಿ ಕುಡಿಯಲು ನೀರು ಸಹ ಸಿಗುವುದಿಲ್ಲ. ನೀವೇನಾದ್ರೂ ಬರುವುದಾದರೆ ಹತ್ತಿರದ ಪೇಟೆಯಲ್ಲಿ ನಿಮಗೆ ಬೇಕಾದ ನೀರು, ಬಿಸ್ಕೆಟ್ ಮತ್ತಿತರ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ. ಈ ಜಾಗವು ಟ್ರೆಕ್ಕಿಂಗ್ ಮಾಡುವವರಿಗೆ ತುಂಬಾ ಚೆನ್ನಾಗಿದೆ. ನಾವು ಸುಮಾರು 25 ನಿಮಿಷ ನಡೆದು ಬಂದ ನಂತರ ಬೆಟ್ಟದ ತುದಿಬಾಗಿಲು ಕಾಣಿಸಿತು. ನಾವು ಮೇಲೆ ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ. ಆದರೆ ಇಲ್ಲಿನ ವಾತಾವರಣವೂ ತುಂಬಾ ಚೆನ್ನಾಗಿದೆ. ಗುಮ್ಮನಾಯಕ ಕೋಟೆಯ ರಹಸ್ಯಗಳನ್ನು ಅನಾವರಣಗೊಳಿಸುವುದು ಸಮಯದ ಮೂಲಕ ಪ್ರಯಾಣ ಕೇವಲ ಪ್ರಯಾಣದ ವಿಡಿಯೋವಲ್ಲ. ಪ್ರಪಂಚದ ಅತ್ಯಂತ ದೂರದ ಮೂಲೆಗಳಲ್ಲಿಯೂ ಸಹ ಕತೆಗಳು ಹೇಳಲು ಕಾಯುತ್ತಿವೆ ಎಂಬುದನ್ನು ನೆನಪಿಸುತ್ತದೆ. ಬೆಟ್ಟದ ಮೇಲಿಂದ ಮನಮೋಹಕ ದೃಶ್ಯಗಳನ್ನು ಕಣ್ಣು ತುಂಬಿಕೊಂಡೆವು. ನಾವು ನಡೆದು ಸುಸ್ತಾಗಿರುವುದರಿಂದ ಇಲ್ಲಿಯೇ ಕುಳಿತುಕೊಂಡು ವಿಶ್ರಾಂತಿ ಪಡೆದುಕೊಂಡು ಮನೆಗೆ ಹಿಂತಿರುಗಿದೆವು. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.